ಇನ್ನು ಓಕಳಿಪುರಂನಲ್ಲೂ ಕೂಡ ಮನೆಯ ಮೇಲೆ ಮರ ಬಿದ್ದಿದೆ. ಇದರ ಪರಿಣಾಮವಾಗಿ ಮೂವರು ಜಸ್ಟ್ ಮಿಸ್ ಆಗಿರೋದು, ಅದರ ಜೊತೆಗೆ ಓರ್ವ ವ್ಯಕ್ತಿ ಕೂಡ ಜಸ್ಟ್ ಮಿಸ್ ಆಗಿದ್ದಾರೆ. ಮನೆಯಲ್ಲಿದ್ದಂಥವರು ಸುರಕ್ಷಿತವಾಗಿದ್ದಾರೆ. ಈಗ ಬೆಂಗಳೂರಿನ ಓಕಳಿಪುರಂನಲ್ಲಿ ಮನೆ ಮೇಲೆ ಮರ ಬಿದ್ದಿದೆ. ಮನೆಯಲ್ಲಿದ್ದಂಥ ಮೂವರು ಕೂಡ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸೊ ಅದರ ಜೊತೆಗೆ CCTV ದೃಶ್ಯ ಅಂತೂ ಇದೆ. ಈಗ ಅದರ ಜೊತೆಗೆ ಇನ್ನೋರ್ವ ವ್ಯಕ್ತಿ ಕೂಡ ಅಲ್ಲಿಂದ ಪಾಸ್ ಆಗ್ತಾ ಇದ್ರಂತೆ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿ ಅವರು ಕೂಡ ಜಸ್ಟ್ ಮಿಸ್ ಆಗಿದ್ದಾರೆ. ಅದೃಷ್ಟ, ಯಾರಿಗೂ ಕೂಡ ಏನೂ ಆಗಿಲ್ಲ. ಓಕ್ಲಿಪುರಂನ 3ನೇ ಅಡ್ಡ ರಸ್ತೆಯಲ್ಲಿ ನಡೆದಿರುವಂತಹ ದುರ್ಘಟನೆ, ಅವಘಡ ಇದು. ಸೊ ಬೆಂಗಳೂರಿನ ಓಕ್ಲಿಪುರಂನಲ್ಲಿ ಮನೆ ಮೇಲೆ ಬಿರುವಂತಹ ಮರದ ದೃಶ್ಯವನ್ನು ಕೂಡ ತೋರಿಸ್ತೇವೆ ನಿಮಗೆ, ನೋಡಿ. ಮೂರು ಜನ ಪ್ರಾಣಾಪಾಯದಿಂದ ಪಾರಾಗಿರುವಂಥ ಘಟನೆ ಓಕ್ಲಿಪುರಂನಲ್ಲಿ ನಡೆದಿರುವಂಥದ್ದು. ಓಕ್ಲಿಪುರಂನ 16ನೇ ಕ್ರಾಸ್ನಲ್ಲಿ ಘಟನೆ ನಡೆದಿದೆ. ಗಮನಿಸಬಹುದಾಗಿದೆ, ಬೃಹತ್ ಮರದ ಮನೆ ಮೇಲೆ ಯಾವ ರೀತಿ ಬಿದ್ದಿದೆ ಅನ್ನೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಮರ ಬಿದ್ದ ರಭಸಕ್ಕೆ ಮನೆ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ. ಅದರ ಬಿಲ್ಡಿಂಗು ಡ್ಯಾಮೇಜ್ ಆಗಿರುವಂಥದ್ದು. ಮರ ಬಿದ್ದಾಗ ಒಳಗಡೆ 3 ಸದಸ್ಯರು ಇದ್ದರು. ಅವರು ತಕ್ಷಣ ಮರ ಬಿದ್ದ ತಕ್ಷಣವೇ ಹೊರಗಡೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಜೋರಾಗಿ ಶಬ್ದ ಬಂದಿದೆ. ಅದು ಮರ ಬಿದ್ದಿರುವಂಥದ್ದು. ಇಲ್ಲಿ ಕಂಪ್ಲೀಟಾಗಿ ಒಂದು ಗೋಡೆಯಲ್ಲಿ ತಡೆದಿದೆ. ಇಲ್ಲಿ ಗೋಡೆ ತಡಿದೇನೆ ಇದ್ದಿದ್ರೆ ಬಿಲ್ಡಿಂಗ್ಗೆ ಮತ್ತಷ್ಟು ಡ್ಯಾಮೇಜ್ ಆಗೋದು. ಅದೃಷ್ಟವಶಾವತ್ತು ಈ ಗೋಡೆಯಿಂದಾಗಿ ಬಿಲ್ಡಿಂಗ್ ಮೇಲೆ ಸಣ್ಣ ಪ್ರಮಾಣದ ಡ್ಯಾಮೇಜ್ ಆಗಿದೆ. ಇಲ್ಲದೆ ಹೋದರೆ ಭಾರಿ ಅಪಾಯ ಆಗ್ತಾಯಿತ್ತು. ಈ ಮರ ಕೇಂದ್ರ ಸರ್ಕಾರದ ರೇಷ್ಮೆ ಭವನದ ಆವರಣದಲ್ಲಿರುವಂಥ ಮರ ಅಂತ ಹೇಳಲಾಗ್ತಾ ಇದೆ. ತೀರಾ ಒಣಗಿದ್ದಂಥ ಮರ, ಅಂದರೆ ಹಸಿನೇ ಇತ್ತು, ಅಂದರೆ ಬೀಳೋ ಪರಿಸ್ಥಿತಿಯಲ್ಲಿತ್ತು. ಅದನ್ನು ತೆರವು ಮಾಡಬೇಕಾಗಿತ್ತು, ಮಾಡಿಲ್ಲ. ಮನೆಯ ಸದಸ್ಯರು ಮತ್ತು ಹೊಯ್ಸಳ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು BBMP ಅವರು ಕರೆ ಮಾಡಿದ್ದಾರೆ. ಇನ್ನು ಯಾರು BBMP ಅಧಿಕಾರಿಗಳು ಬಂದಿಲ್ಲ ಮರ ತೆರವು ಮಾಡೋದಕ್ಕೆ. ಮನೆಯ ಸದಸ್ಯರಿದ್ದಾರೆ. ಸರ್ ನಮಸ್ತೆ. ಸರ್ ಎಷ್ಟು ಗಂಟೆಗೆ ಆಗಿದೆ ಸರ್? ಈಗ ಒಂದು 15-20 ನಿಮಿಷ ಆಗಿದೆ. ಅವಾಗ ತಾವು ಏನು ಮಾಡ್ತಾ ಇದ್ರಿ? ಹೇಗಿತ್ತು ಪರಿಸ್ಥಿತಿ? ಊಟ ಮಾಡ್ತಾ ಇದ್ವಿ. ಓಕೆ. ಆವಾಗ ಗಾಳಿ ಇದೋಗಿದೆ ಅಷ್ಟೇ. ಎಷ್ಟು ಜನ ಇದ್ರಿ ಸರ್ ಮನೆ ಒಳಗಡೆ ತಾವು? 3 ಜನ. ಏನು ಅಂದ್ಕೊಂಡ್ರಿ ತಾವು? ಏನು ದಡ ಸೌಂಡ್ ಬಂತು, ಹೊರಗಡೆ ಬಂದು ನೋಡಿದ್ರೆ ಮರ ಬಿದ್ದಿದೆ. ಒಳಗೆಲ್ಲ ಊಟ ಮಾಡ್ತಾ ಇದ್ವಿ. ಯಾವುದು ಈ ಮರ? ಈ ಬಿಲ್ಡಿಂಗು ಇದೆಯಲ್ಲ, ಅದೇ ಅದು ರೇಷ್ಮೆ ಭವನದ? ರೇಷ್ಮೆ ಭವನದ್ದು. ಅಲ್ಲೆಲ್ಲ ಕಂಪ್ಲೇಂಟ್ ಮಾಡಿದ್ವಿ. 4-5 ವರ್ಷದಿಂದನೂ ರೆಗ್ಯುಲರಾಗಿ 6 ತಿಂಗಳಿಗೆ, ವರ್ಷಕ್ಕೆ ಒಂದ್ಸಲ ಹೋಗಿ ಹೇಳ್ತಾ ಇದ್ದೀವಿ. ಒಂದ್ಸಲ ಲೆಟ್ರು ಕೊಟ್ಟಿದ್ದೀವಿ, ಆದರೂ ಬಂದೇನು ಮಾಡಿಲ್ಲ. ಹೇಳಿದ್ದೀವಿ ಅವ್ರಿಗೆ ಹೇಳಿದ್ರೆ ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೇಳ್ಬೇಕು ಅಂತಾರೆ. ಹಿಂಗಾಗಿ ಇದು ಸ್ವಂತ ಮನೆನ ಬಾಡಿಗೆನ? ಹೇಗೆ ಸರ್? BBMP ಆಫೀಸರ್ಸ್ ಯಾರಾದರೂ ಬಂದಿದ್ದಾರಾ? BBMP ಅಧಿಕಾರಿಗಳು? ಗೊತ್ತಿಲ್ಲ ಸರ್, ನೋಡಿಲ್ಲ ಇನ್ನು. ಇವಾಗಿನ್ನೂ ನೀವು ಬಂದು ಫೋನ್ ಮಾಡಿದ್ರೆ ಬಂದಿದ್ದೀರ. ಅದಕ್ಕೆ ದೇವರು ತಮ್ಮ ಪಾಲಿಗಿದ್ದಾನೆ, ಏನೂ ಸಮಸ್ಯೆ ಆಗಿಲ್ಲ? ಸಮಸ್ಯೆ ಏನಾಗಿಲ್ಲ. ಮನೆ ಡ್ಯಾಮೇಜ್ ಆಗಿದೆ,